ದೇವರಿಗೆ ನಾವು ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು, ಮಾವಿನ ಹಣ್ಣು ಇವುಗಳನ್ನು ಏಕೆ ಅರ್ಪಿಸುತ್ತೇವೆ ಗೊತ್ತಾ? ದೇವರಿಗೆ ಹಸಿವಿರುತ್ತದೆಯಾ ಅಥವಾ ಇದರಲ್ಲಿ ಯಾವುದಾದರೂ ರಹಸ್ಯ ಅಡಗಿದೆಯಾ? ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಮಾಡುತ್ತಿರುವ ಈ ಪದ್ಧತಿಯ ಹಿಂದೆ ಒಂದು ಆಧ್ಯಾತ್ಮಿಕ ಅರ್ಥ, ಒಂದು ವೈಜ್ಞಾನಿಕ ಕಾರಣ ಮತ್ತು ಒಂದು ಜೀವನದ ಸಂದೇಶ ಅಡಗಿದೆ. ಇಂದು ಆ ರಹಸ್ಯವನ್ನು ತಿಳಿಯೋಣ. ಭಾರತೀಯ ಸಂಸ್ಕೃತಿಯ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಅರ್ಪಣೆ ಎನ್ನುವುದು ತುಂಬ ಪವಿತ್ರವಾದ ಪದ. ನಾವು ದೇವರಿಗೆ ಏನಾದರೂ ಕೊಡುವಾಗ ಅದು ದೇವರಿಗೆ ಬೇಕೆಂದು ಕೊಡುವುದಿಲ್ಲ, ನಮಗೆ ಸಿಕ್ಕಿರುವುದಕ್ಕೆ ಕೃತಜ್ಞತೆ ತೋರಿಸಲು ಕೊಡುತ್ತೇವೆ. ಅದರಲ್ಲೂ ಹಣ್ಣುಗಳು ಪ್ರಕೃತಿಯ ನೇರ ಕೊಡುಗೆಯಾಗಿದೆ. ಮಾನವನು ತಯಾರಿಸಿದ ಭೂಮಿ, ಮಳೆ, ಸೂರ್ಯ ಇವುಗಳ ಆಶೀರ್ವಾದದಿಂದ ಬಂದ ವಸ್ತು. ಅದಕ್ಕಾಗಿಯೇ ಹಣ್ಣುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಹಣ್ಣಿನ ಆಧ್ಯಾತ್ಮಿಕ ಅರ್ಥ. ಹಣ್ಣು ಎಂದರೆ ಪರಿಣಾಮ. ಒಂದು ಬೀಜ ಮರವಾಗುತ್ತದೆ, ಹೂವಾಗುತ್ತದೆ, ಕೊನೆಯಲ್ಲಿ ಹಣ್ಣಾಗುತ್ತದೆ. ಅದೇ ರೀತಿ ಮಾನವನ ಜೀವನವು ಒಂದು ಆಲೋಚನೆ, ಒಳ್ಳೆಯ ಕೆಲಸ, ಒಳ್ಳೆಯ ಫಲವಾಗಿದೆ. ಆದ್ದರಿಂದ ದೇವರ ಹಣ್ಣು ಅರ್ಪಿಸುವುದು ಎಂದರೆ ನನ್ನ ಕರ್ಮದ ಫಲವನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಎನ್ನುವ ಅರ್ಥವಾಗಿದೆ. ಇದು ಭಕ್ತಿಯ ಅತ್ಯುನ್ನತ ರೂಪವೆಂದು ಹೇಳಲಾಗುತ್ತದೆ. ತೆಂಗಿನಕಾಯಿ ಏಕೆ ವಿಶೇಷ? ಹೆಚ್ಚಿನ ಪೂಜೆಯಲ್ಲಿ ತೆಂಗಿನಕಾಯಿ ಅನಿವಾರ್ಯ. ಆದರೆ ಯಾಕೆ? ತೆಂಗಿನಕಾಯಿಗೆ 3 ಕಣ್ಣುಗಳಂತೆ ಕಾಣುವ ಗುರುತು ಇರುತ್ತದೆ. ಇದನ್ನು ಶಿವನ ತ್ರಿನೇತ್ರದ ಸಂಕೇತವೆಂದು ಕೆಲವರು ನಂಬುತ್ತಾರೆ. ಮತ್ತೊಂದು ಅರ್ಥದ ಪ್ರಕಾರ ಹೊರಗಿನ ಗಟ್ಟಿಯಾದ ಚಿಪ್ಪು ಎಂದರೆ ಅಹಂಕಾರ, ಒಳಗಿನ ಬಿಳಿಭಾಗವೆಂದರೆ ಶುದ್ಧ ಮನಸ್ಸು, ಒಳಗಿನ ನೀರು ಎಂದರೆ ಆತ್ಮಶುದ್ಧಿ. ತೆಂಗಿನಕಾಯಿ ಒಡೆಯುವುದೆಂದರೆ ನನ್ನ ಅಹಂಕಾರವನ್ನು ಒಡೆದು ಶುದ್ಧ ಮನಸ್ಸಿನಿಂದ ಬಂದಿದ್ದೇನೆ ಎನ್ನುವ ಸಂಕೇತವಾಗಿದೆ. ಬಾಳೆಹಣ್ಣಿನ ಮಹತ್ವ. ಹಿಂದೂ ಸಂಸ್ಕೃತಿಯಲ್ಲಿ ಬಾಳೆ ಮರವನ್ನು ಪವಿತ್ರವೆಂದು ಕಾಣುತ್ತಾರೆ. ಬಾಳೆ ಮರದ ವಿಶೇಷತೆ ಏನು ಗೊತ್ತಾ? ಅದು ತನ್ನ ಪ್ರತಿಯೊಂದು ಭಾಗವನ್ನು ಉಪಯೋಗಕ್ಕೆ ಕೊಡುತ್ತದೆ. ಎಲೆ, ಕಾಯಿ, ಹಣ್ಣು, ಕಾಂಡ ಎಲ್ಲವೂ ಉಪಯೋಗ. ಇದರಿಂದ ಒಂದು ಸಂದೇಶವೇನೆಂದರೆ ಮಾನವನು ಕೂಡ ಸಮಾಜಕ್ಕೆ ಉಪಯೋಗವಾಗುವ ಜೀವನ ನಡೆಸಬೇಕು. ಅದಕ್ಕಾಗಿಯೇ ದೇವರಿಗೆ ಬಾಳೆಹಣ್ಣು ಅರ್ಪಿಸುತ್ತಾರೆ. ದೇವರಿಗೆ ಹಸಿವಿದೆಯಾ? ಬಹಳ ಜನ ಕೇಳುವ ಪ್ರಶ್ನೆ. ದೇವರು ತಿನ್ನೋದಿಲ್ಲ, ಆದರೆ ಯಾಕೆ ಆಹಾರ ಅರ್ಪಿಸಬೇಕು? ವಾಸ್ತವದಲ್ಲಿ ಅರ್ಪಣೆ ದೇವರಿಗೆ ಅಲ್ಲ, ನಮ್ಮ ಮನಸ್ಸಿಗೆ. ಮಾನವನು ತಿನ್ನುವ ಮೊದಲು ಕೃತಜ್ಞತೆ ಕಲಿಯಬೇಕು. ಅದಕ್ಕಾಗಿಯೇ ನೈವೇದ್ಯ ಪದ್ಧತಿ ಬಂದಿದೆ. ಮೊದಲು ದೇವರನ್ನು ನೆನೆದು ನಂತರ ಆಹಾರ ಸೇವಿಸುವುದು. ಇದು ಮನಸ್ಸಿನಲ್ಲಿ ವಿನಯ ಬೆಳೆಸುತ್ತದೆ. ಪ್ರಸಾದದ ಹಿಂದಿನ ವಿಜ್ಞಾನ. ಪೂಜೆ ಬಳಿಕ ಅದೇ ಹಣ್ಣು ಪ್ರಸಾದವಾಗುತ್ತದೆ. ಜನರು ಅದನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳೂ ಇವೆ. ಪೂಜೆಯ ಸಮಯದಲ್ಲಿ ಮಂತ್ರಧ್ವನಿ, ಗಂಟೆಯ ಶಬ್ದ, ಧೂಪದ ವಾಸನೆ, ಭಕ್ತಿ ಭಾವ ಇವು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಮನಸ್ಸು ಶಾಂತವಾಗಿದ್ದಾಗ ತಿನ್ನುವ ಆಹಾರ ದೇಹಕ್ಕೂ ಒಳ್ಳೆಯ ಪರಿಣಾಮ ಕೊಡುತ್ತದೆ. ದೇವಸ್ಥಾನಗಳಲ್ಲಿ ಹಣ್ಣು ಯಾಕೆ ಹೆಚ್ಚು? ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಹಣ್ಣುಗಳೇ ಕಾಣುತ್ತೇವೆ. ಏಕೆಂದರೆ ಹಣ್ಣು ಸಾತ್ವಿಕ ಆಹಾರ. ಅದು ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಎಂದು ಪುರಾತನ ಗ್ರಂಥಗಳು ಹೇಳುತ್ತವೆ. ಸಾತ್ವಿಕ ಆಹಾರ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಕೋಪ ಕಡಿಮೆ ಮಾಡುತ್ತದೆ, ಧ್ಯಾನಕ್ಕೆ ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ದೇವರ ಪೂಜೆಯಲ್ಲಿ ಹಣ್ಣುಗಳಿಗೆ ಮಹತ್ವವಿದೆ. ಪ್ರಕೃತಿಯ ಜೊತೆಗಿನ ಸಂಪರ್ಕ. ನಮ್ಮ ಪೂರ್ವಜರು ಪ್ರಕೃತಿಯನ್ನು ದೇವರ ರೂಪವೆಂದು ಕಂಡವರು. ಮರ, ನದಿ, ಪರ್ವತ, ಸೂರ್ಯ ಎಲ್ಲವೂ ದೈವಿಕ. ಹಣ್ಣು ಅರ್ಪಿಸುವುದರಿಂದ ಪ್ರಕೃತಿಗೆ ಗೌರವ ತೋರಿಸುತ್ತೇವೆ. ಇದು ಒಂದು ರೀತಿಯಲ್ಲಿ ನೇಚರ್ ವರ್ಷಿಪ್ ಆಗಿದೆ. ಪ್ರತಿಯೊಂದು ಹಣ್ಣಿನ ಸಂಕೇತ. ಕೆಲವು ಹಣ್ಣುಗಳಿಗೆ ವಿಶೇಷ ಅರ್ಥಗಳಿವೆ. ಸೇಬು ಆಹಾರ, ಬಾಳೆಹಣ್ಣು ಸಮೃದ್ಧಿ, ತೆಂಗಿನಕಾಯಿ ಶುದ್ಧತೆ, ಮಾವಿನ ಹಣ್ಣು ಸಂತೋಷ, ದ್ರಾಕ್ಷಿ ಸಮೃದ್ಧ ಜೀವನ. ಇದರಿಂದ ಭಕ್ತರು ತಮ್ಮ ಆಶಯಗಳನ್ನು ಸಂಕೇತವಾಗಿ ಅರ್ಪಿಸುತ್ತಾರೆ. ಪೂಜೆ ಮತ್ತು ಮನಃಶಾಸ್ತ್ರ. ಮನಃಶಾಸ್ತ್ರದ ಪ್ರಕಾರ ಮಾನವನು ಏನನ್ನಾದರೂ ಕೊಡುವ ಅಭ್ಯಾಸ ಮಾಡಿದಾಗ ಅವನ ಮನಸ್ಸಿನಲ್ಲಿ ಸ್ವಾರ್ಥ ಕಡಿಮೆಯಾಗುತ್ತದೆ. ಪೂಜೆಗಳಲ್ಲಿ ಅರ್ಪಣೆ ಮಾಡುವುದರಿಂದ ದಾನಭಾವ, ಕೃತಜ್ಞತೆ, ವಿನಯ ಇವುಗಳು ಬೆಳೆಯುತ್ತವೆ. ಇದು ಮಾನಸಿಕ ಆರೋಗ್ಯಕ್ಕೂ ಸಹಾಯಕವಾಗಿದೆ. ಹಣ್ಣು ಹಂಚುವ ಸಂಪ್ರದಾಯ. ಪ್ರಸಾದವನ್ನು ಎಲ್ಲರಿಗೂ ಹಂಚುತ್ತಾರೆ. ಇದರ ಹಿಂದೆ ಒಂದು ದೊಡ್ಡ ಸಂದೇಶವಿದೆ. ದೇವರ ಮುಂದೆ ಎಲ್ಲರೂ ಸಮಾನ. ಬಡವ, ಶ್ರೀಮಂತ, ಜಾತಿ, ಹುದ್ದೆ ಯಾವ ಭೇದವೂ ಇಲ್ಲ. ಒಂದೇ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸುತ್ತಾರೆ. ಇದು ಭಾರತೀಯ ಸಂಸ್ಕೃತಿಯ ಮಹತ್ವ. ದೇವಸ್ಥಾನದ ಆರ್ಥಿಕ ವ್ಯವಸ್ಥೆ. ಹಳೆಯ ಕಾಲದಲ್ಲಿ ದೇವಸ್ಥಾನಗಳು ಸಮಾಜದ ಕೇಂದ್ರಗಳಾಗಿದ್ದವು. ಜನರು ಹಣ್ಣು, ಧಾನ್ಯ ಅರ್ಪಿಸುತ್ತಿದ್ದರು. ನಂತರ ಅದನ್ನು ಭಕ್ತರಿಗೆ, ಬಡವರಿಗೆ, ಯಾತ್ರಿಕರಿಗೆ ಹಂಚಲಾಗುತ್ತಿತ್ತು. ಅಂದರೆ ದೇವಾಲಯಗಳು ಸಮಾಜ ಸೇವೆಯ ಕೇಂದ್ರಗಳಾಗಿದ್ದವು. ಹಣ್ಣು ಮತ್ತು ಶಕ್ತಿ.
ಕೆಲವರು ನಂಬುತ್ತಾರೆ ಹಣ್ಣುಗಳಲ್ಲಿ ಪ್ರಕೃತಿಯ ಜೀವಶಕ್ತಿ ಹೆಚ್ಚಾಗಿರುತ್ತದೆ. ತಾಜಾ ಹಣ್ಣುಗಳಲ್ಲಿ ನೀರು, ಸೂರ್ಯನ ಶಕ್ತಿ, ಪ್ರಕೃತಿಯ ಸ್ಪಂದನೆ ಇರುತ್ತದೆ. ಆದ್ದರಿಂದ ಅವುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಹಾಳಾದ ಹಣ್ಣು ಏಕೆ ಅರ್ಪಿಸಬಾರದು? ಪೂಜೆಗೆ ಯಾವಾಗಲೂ ಉತ್ತಮ ಹಣ್ಣು ಬಳಸುತ್ತಾರೆ. ಇದರ ಅರ್ಥ ದೇವರಿಗೆ ಅತ್ಯುತ್ತಮವಾದುದನ್ನು ಅರ್ಪಿಸಬೇಕು. ಇದು ದೇವರಿಗಾಗಿ ಅಲ್ಲ, ನಮ್ಮ ಮನಸ್ಸಿನ ಶುದ್ಧತೆಗೆ, ಜೀವನದಲ್ಲೂ ನಾವು ಒಳ್ಳೆಯದನ್ನೇ ನೀಡಬೇಕು ಎಂಬ ಸಂದೇಶವಾಗಿದೆ. ಕರ್ಮ ಮತ್ತು ಫಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಮಾತು, ನೀನು ಮಾಡುವ ಕೆಲಸದ ಫಲವನ್ನು ದೇವರಿಗೆ ಸಮರ್ಪಿಸು. ಹಣ್ಣು ಫಲದ ಸಂಕೇತ. ಅದಕ್ಕಾಗಿಯೇ ಹಣ್ಣು ಅರ್ಪಿಸುವುದು ಕರ್ಮಯೋಗದ ಸಂಕೇತವಾಗಿದೆ. ಮಕ್ಕಳಿಗೆ ಕಲಿಸುವ ಮೌಲ್ಯ. ಚಿಕ್ಕ ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಹಣ್ಣು ಅರ್ಪಿಸಲು ಹೇಳುತ್ತಾರೆ. ಏಕೆಂದರೆ ಇದರಿಂದ ಹಂಚಿಕೊಳ್ಳುವುದು, ಕೃತಜ್ಞತೆ, ಗೌರವ ಇವುಗಳನ್ನು ಮಕ್ಕಳಿಗೆ ಕಲಿಸಲಾಗುತ್ತದೆ. ಬೇರೆ ಧರ್ಮಗಳಲ್ಲೂ ಇದೆ. ಕೇವಲ ಹಿಂದೂ ಧರ್ಮದಲ್ಲಷ್ಟೇ ಅಲ್ಲ, ಹಲವಾರು ಸಂಸ್ಕೃತಿಗಳಲ್ಲಿ ಹಣ್ಣು, ಧಾನ್ಯ, ಆಹಾರ ಇವುಗಳನ್ನು ಅರ್ಪಿಸುವ ಪದ್ಧತಿ ಇದೆ. ಇದರ ಅರ್ಥ ಪ್ರಕೃತಿಯ ಕೊಡುಗೆಗೆ ಧನ್ಯವಾದ. ಇದು ಮಾನವ ಸಂಸ್ಕೃತಿಯ ಸಾಮಾನ್ಯ ಭಾವನೆ. ಇಂದು ಜನರು ಎಲ್ಲವನ್ನೂ ಹಣದಿಂದ ಅಳೆಯುತ್ತಿದ್ದಾರೆ. ಆದರೆ ಹಣ್ಣು ಅರ್ಪಿಸುವ ಸಂಪ್ರದಾಯ ಹೇಳುವುದು ಏನು ಗೊತ್ತಾ? ಜೀವನದಲ್ಲಿ ಕೃತಜ್ಞತೆ ಇಲ್ಲದಿದ್ದರೆ ಸಂಪತ್ತು ಇದ್ದರೂ ಶಾಂತಿ ಇರುವುದಿಲ್ಲ. ದೇವರಿಗೆ ಅರ್ಪಿಸುವುದು ನಮ್ಮೊಳಗಿನ ಅಹಂಕಾರ ಕಡಿಮೆ ಮಾಡುವ ಅಭ್ಯಾಸ. ಹೀಗಾಗಿ ದೇವರಿಗೆ ಹಣ್ಣುಕಾಯಿಯನ್ನು ಅರ್ಪಿಸುವುದು ಕೇವಲ ಆಚರಣೆಯಲ್ಲ, ಅದು ಪ್ರಕೃತಿಗೆ ಕೊಟ್ಟ ಗೌರವ, ಕೃತಜ್ಞತೆಯ ಸಂಕೇತ, ಅಹಂಕಾರ ತ್ಯಾಗ, ಮನಸ್ಸಿನ ಶುದ್ಧತೆ, ಕರ್ಮದ ಫಲ ಸಮರ್ಪಣೆ ಇವುಗಳ ಸಂದೇಶವನ್ನು ಒಳಗೊಂಡಿರುವ ಒಂದು ಪವಿತ್ರ ಸಂಪ್ರದಾಯ. ಮುಂದಿನ ಬಾರಿ ದೇವಸ್ಥಾನಕ್ಕೆ ಹಣ್ಣು ತೆಗೆದುಕೊಂಡು ಹೋಗುವಾಗ ಅದರ ಹಿಂದಿನ ಅರ್ಥವನ್ನು ನೆನಪಿಸಿಕೊಳ್ಳಿ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.